ರಾಜ್ಯ ರೈತ ಸಂಘ ಹಸಿರು ಸೇನೆ ಡಾಕ್ಟರ್ ವಾಸುದೇವ್ ಮೇಟಿ ಅವರ ಬಣದಿಂದ ನಾನು ಮಂಜುನಾಥ್ ಕಾಲ್ವಾಡ್ ಅಂತೇಳಿ ನವಲಗುಂದ ತಾಲೂಕಾ ಅಧ್ಯಕ್ಷ ಆಗಿದ್ದು, ಇವತ್ತ ಧಾರವಾಡ ಜಿಲ್ಲಾ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಧಾರವಾಡ ಜಿಲ್ಲೆಯಾದ್ಯಂತ ಎಲ್ಲ ರೈತರು ಹಾಗೂ ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರೆಲ್ಲರೂ ಸೇರಿಕೊಂಡು ಇವತ್ತು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಪ್ರತಿಭಟನೆ ಮೂಲಕ ಒಂದು ಎಚ್ಚರಿಕೆಯನ್ನ ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳಾದ ಏನು ಈ ಧಾರವಾಡ ಜಿಲ್ಲೆಯನ್ನ ಮಳೆ ಇಲ್ಲದ ಕಾರಣ ಬರಗಾಲ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು. ಹಾಗೆ ಏನು ಈ ರೈತರ ಸಾಲ ಐತಿ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಬೇಕು. ಹಾಗೆ ಬರಗಾಲ ಜಿಲ್ಲೆ ಅಂತ ಘೋಷಣೆ ಆದ ನಂತರ ಪ್ರತಿ ಎಕರೆಗೆ 25,000 ರೂಪಾಯಿ ನಮಗೆ ಕಾಂಪೋಸಿಷನ್ ಅನ್ನ ಕೊಡುವಂತದ್ದಾಗಬೇಕು. ಹಾಗೆ ನಾವು 2 ವರ್ಷದಿಂದ ಏನು ಬೆಳೆ ವಿಮಾ ತುಂಬಾತೇವೆ, ನಮಗೆ ಬೆಳೆ ವಿಮಾ ಬಂದಿಲ್ಲ, ಇಲ್ಲಿವರೆಗೂ ಕೂಡ ಬೆಳೆ ವಿಮಾ ಬಂದಿಲ್ಲ. ನಮ್ಮ ರೈತರಿಗೆ ಇಂತಹ ಕಷ್ಟದ ಸಮಯದಲ್ಲಿ ಆ ಬೆಳೆ ವಿಮಾನ ಪೂರೈಸುವಂತ ಕೆಲಸ ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ಸರ್ಕಾರಕ್ಕೆ ಮನವಿ ಮಾಡಿ ನಮಗೆ ಕೊಡಿಸುವಂತ ಕೆಲಸ ಮಾಡಬೇಕು. ಮತ್ತ ಈ ಬ್ಯಾಂಕ್ನವರು ನಮಗೆ ಸಾಲ ಮರುಪಾವತಿಗಾಗಿ ನೋಟಿಸ್ ಕೊಡ್ತಾ ಇದ್ದಾರೆ ರೈತರಿಗೆ. ಅದೊಂದು ಬಹಳ ಖೇದಕರ ವಿಷಯ. ಅದನ್ನು ಕೂಡ ನೋಟಿಸ್ ಕೊಡುವುದನ್ನು ಕೂಡ ಇವತ್ತಿಗೆ ನಿಲ್ಲಿಸಬೇಕು. ಮತ್ತ ಈ ನಮ್ಮ ರೈತರಿಗೆ 7 ತಾಸು ಏನ್ ಕರೆಂಟ್ ಕೊಡತ್ತಾರ IP ಸೆಟ್ಟಿಗೆ, ಅಂದ್ರ ನಾವು ನೀರ್ ಹಾಯಿಸ್ಲಿಕ್ಕೆ 7 ತಾಸು ಏನ್ ಕರೆಂಟ್ ಕೊಡತ್ತಾರ, ಅದನ್ನ 12 ತಾಸಿಗೆ ಏನು ಹೆಚ್ಚುವರಿ ಮಾಡಬೇಕು. ಮತ್ತ ಹಗಲೊತ್ತಲ್ಲೇ ನಮ್ಮ ರೈತರಿಗೆ ಕರೆಂಟ್ ಅನ್ನ ಪೂರೈಸುವಂತ ಕೆಲಸ ಆಗ್ಬೇಕು ಅಂತೇಳಿ ಏನು ನಾವು ಒತ್ತಾಯವನ್ನ ಮಾಡಿದ್ದೇವೆ. ಈ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಈ ಮುಖಾಂತರ DC ಅವ್ರ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಅಂತ ಈ ಸಮಯದಲ್ಲಿ. ನಮ್ಮ ಪಾದಯಾತ್ರೆ ಜುಬ್ಲಿ ಸರ್ಕಲ್ ನಿಂದ ಶುರುವಾಗಿ ಈಗ DC ಕಚೇರಿ ಮುಂದೆ ಬಂದು ನಾವು ಒಂದು ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ. DC ಅವರು ಬಂದ ನಂತರ ಅವರಿಗೆ ಏನು ಮನವಿಯನ್ನು ಕೊಡುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿ ಬಣದಿಂದ ಇವತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಮಗೆ ಬರ್ತಕ್ಕಂಥ ಎಲ್ಲ ತಾಲೂಕಾ ಅಧ್ಯಕ್ಷರುಗಳು, ಎಲ್ಲ ನಮ್ಮ ರಾಜ್ಯ ಪದಾಧಿಕಾರಿಗಳು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಮಹಿಳಾ ತಾಯಂದಿರು ಸೇರಿ ಇವತ್ತು ನಮ್ಮ ರೈತರ 6 ಬೇಡಿಕೆಯನ್ನ ಇವತ್ತು ನಾವು ಇಲ್ಲಿ ತಗೊಂಡು DC ಕಚೇರಿಗೆ ಬಂದಿದ್ದೇವೆ. ಅದಕ್ಕೆ ನಾವು DC ಕಚೇರಿಗೆ ಬರೋ ಅವಶ್ಯಕತೆ ಇರಲಿಲ್ಲ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ MLA ಅವ್ರು ಮಕ್ಕೊಂಡು ನಿದ್ದೆ ಮಾಡಾಕತ್ತಾರ ಅನ್ನುವಂಥದ್ದು ನಮಗೆ ಕಂಡು ಬರಾಕತೈತಿ. ಯಾಕಂತಂದ್ರೆ ವೋಟ್ ಹಾಕಿ ನಾವು ಕಳಿಸೋದು ಎದರ ಸಂಬಂಧ ನಿಮ್ಮನ್ನ ಸರ್ಕಾರಕ್ಕೆ ನಮ್ಮ ರೈತರದಾಗ್ಲಿ ಇನ್ನು ಉಳಿದ ಏನು ಸಾರ್ವಜನಿಕರದ ಕೆಲಸ ಮಾಡ್ತೀರಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ನಿಮ್ಮನ್ನ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೇವೆ. ಅದಕ್ಕೆ ನೀವು ಯಾವುದೇ ತರನಾಗಿ ನಮ್ಮ ರೈತರ ಬಗ್ಗೆ ಇನ್ನೂ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರಾಗಿರ್ಲಿ ಸಂಸದರಾಗಿರ್ಲಿ ಯಾರು ಕೂಡ ನೀವು ದನಿ ಎತ್ತಾ ಇಲ್ಲ. ನಮ್ಮ ರೈತರ ಸಾಲ ಮನ್ನಾ ಆಗಲಿ ಅಂತನೂ ಯಾರು ನಿಮ್ಮ ಒಬ್ಬ MLA ಬಾಯಾಗೂ ಬಂದಿಲ್ಲ ಮತ್ತು MP ಬಾಯಾಗೂ ಕೂಡ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಿಮ್ಮ ಹೆಸರು ಸತ್ಯ ಎಲ್ಲಿಯೂ ಕೇಳಿ ಬರ್ತಾ ಇಲ್ಲ. ನೀವು ಏನ್ ಮಾಡಕತ್ತೀರಿ ಅನ್ನೋದು ಸತ್ಯ ನಮ್ಮ ರೈತರಿಗೆ ಒಂದು ಗೂಢಾರ್ಥ ಆಗಿದೆ. ಯಾಕಂತಂದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದೈತೆ ಅಂತಂದ್ರೆ ರೈತ ಇವತ್ತು ಉರುಳು ಹಾಕೊಂಡು ಅನೇಕ ಧಾರವಾಡ ಜಿಲ್ಲೆಯಲ್ಲಿ ಅನೇಕ ರೈತರು ಸತ್ರು ಕೂಡ ನಿಮ್ಮ ದರ್ಶನ ಆಗ್ತಾ ಇಲ್ಲ. ಇವತ್ತು ಅನೇಕ ಊರುಗಳಲ್ಲಿ ನಾವು ರೈತ ಸಂಘದವರು ಹೋಗಿ ಅವರಿಗೆ ಸಾಂತ್ವನ ಹೇಳಿದ್ರು ಕೂಡ ನೀವು ಯಾರು ಹೋಗಿ ಅಲ್ಲಿ ಅವ್ರಿಗೆ ಸಾಂತ್ವನ ಹೇಳಲಾರ್ದನ ಮಕ್ಕೊಂಡು ನಿದ್ದೆ ಮಾಡ್ತಿರಲ್ಲ. ಎದಕ್ಕೆ ನೀವು MLA ಎದಕ್ಕೆ ನೀವು MP ಅನ್ನುವಂಥದನ್ನ ನಾ ಈ ಸಂದರ್ಭದಾಗ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಇನ್ನು ಮಂತ್ರಿಗಳಂತೂ ಅವ್ರ ತಮ್ಮ ಕಚ್ಚಾಡ್ದಾಗ ಅದರ ವಿನಃ ಈ ರೈತರ ಬಗ್ಗೆ ಆಗಲಿ ಜನರ ಬಗ್ಗೆ ಆಗಲಿ ಅವರು ಯಾವತ್ತು ಈ ಜನರ ಸೇವೆಯನ್ನ ಮಾಡಕ್ಕೆ ಇವರು ಕುಂತಿಲ್ಲ. ತಮ್ಮ ಕುರ್ಚಕ್ಕೆ ಹೊಡೆದಾಡಕ್ಕಾಗಲಿ ಇವರು ರಾಜಕಾರಣ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಕುರ್ಚಿ ಹೊಡೆದಾಟ ಬಿಟ್ಟು ನೀವು ರೈತರ ಕೆಲಸ ಮಾಡದೆ ಹೋದ್ರೆ ಮುಂದಿನ ದಿನಮಾನದಾಗ ನಾವು ಈ ಏನು NH4 ಐತಿ NH4 ಬಂದ್ ಮಾಡುವಂತ ಕೆಲಸ ನಾವು ಮುಂದಿನ ದಿನದಾಗ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೇನೆ. ಧಾರವಾಡ ಜಿಲ್ಲಾ ಅಧ್ಯಕ್ಷ ಫಕೀರಪ್ಪ ಕರಿಯಪ್ಪ ಪೂಜಾರ್. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿ ಅವರ ಬಣದ ಇವತ್ತಿನ ಜಿಲ್ಲಾ ಕಚೇರಿಗೆ ನಾವು 6 ಬೇಡಿಕೆಗಳನ್ನು ತಗೊಂಡ್ಬಂದಿದೆ. 1ನೇದಾಗಿ ರೈತರ ಸಾಲ ಮನ್ನಾ ಮಾಡಬೇಕು. 2ನೇದಾಗಿ ವಿದ್ಯುತ್ 7 ತಾಸು ಕೊಡ್ತಾ ಇದ್ದಾರೆ, 12 ತಾಸು ಸರಬರಾಜು ಮಾಡಬೇಕು. 3ನೇದಾಗಿ ಧಾರವಾಡ ಜಿಲ್ಲೆಯನ್ನು ಮಳೆ ಆಗದ ಕಾರಣಕ್ಕೆ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸಬೇಕು. ಮತ್ತು ಇನ್ಶೂರೆನ್ಸ್ ತುಂಬಿಸ್ಕೋತಾರ, ಅವರು ಇನ್ಶೂರೆನ್ಸ್ ಕ್ಲೇಮ್ ಆಗ್ತಿದ್ದಾರೆ. ಇವೆಲ್ಲ ಬೇಡಿಕೆಗಳನ್ನು ನಮ್ಮ ಎಲ್ಲ ತಾಲೂಕಿನ
ರೈತರಿಂದ ಬೇಡ್ಕೊತಿದ್ವಿ. ಇದನ್ನೆಲ್ಲ ಸರಿ ಮಾಡಬೇಕು. ಇಲ್ಲಾಂದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಕಚೇರಿಗೆ ನಾವು ಇಷ್ಟು ದಿನ ಪುರುಷ ರೈತರು ಅಷ್ಟೇ ಇದ್ರು, ಇನ್ನು ಮಹಿಳಾ ರೈತರು ಕೂಡ ನಿಂತಿದ್ದೇವೆ. ಅದು ಆಗದೆ ಇದ್ದ ಕಾರಣ ನಾವು ಎಲ್ಲರೂ ಸತ್ಯಾಗ್ರಹ ಮಾಡಲು ಸಿದ್ಧರಾಗಿದ್ದೀವಿ. ನಮಸ್ಕಾರ, ನಾನು ಯಲ್ಲಪ್ಪ ದುಂದ್ರ ಅಂತೇಳಿ ಅಣ್ಣಿಗಿರಿ ತಾಲೂಕು ರೈತ ಸಂಘದ ಅಧ್ಯಕ್ಷ. ಇವತ್ತ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಮಳೆ ಇರದೇ ಕಾರಣ ಸಂಪೂರ್ಣ ಬರಗಾಲ ಅನ್ನುವಂಥ ಪರಿಸ್ಥಿತಿ ಬಂದೈತಿ. ಯಾಕಂತ ಹೇಳಿದ್ರೆ ನಮ್ಮ ರೈತರು ಈಗಾಗಲೇ ಅಣ್ಣಿಗಿರಿ ತಾಲೂಕಿನೊಳಗೆ ಬಿತ್ತನೆ ಮಾಡಿ 3 ತಿಂಗಳ ಪೀಕ್ ಬರುತ್ತೆ, ನಾವು ಕಾಯ್ತೀವಿ, ನಾವು ಏನೋ ಒಂದಿಟ್ಟು ಸುಧಾರಣೆ ಆಗ್ತೀವಿ ಅಂತ ಕಾಯಿ ಸಂದರ್ಭದೊಳಗೆ ವರುಣದೇವ ಕೈ ಕೊಟ್ಟಿರೋದ್ರಿಂದ ರೈತರು ಬಹಳಷ್ಟು ಚಿಂತಾಜನಕವಾಗಿ ಇವತ್ತ ಆತ್ಮಹತ್ಯೆ ಅನ್ನುವಂಥ ದುಡುಕಿನ ನಿರ್ಣಯನ ಸಹಿತ ನಮ್ಮ ಪಕ್ಕದ ಜಿಲ್ಲೆ ಅಂತ ಹಾವೇರಿ ಒಳಗೆ ತಗೊಂಡ್ರ. ಅದಕ್ಕೆ ನಮ್ಮ ರೈತರ ಒಂದು ಮನಸ್ಥಿತಿ ಕೆಡಬಾರ್ದು ಅನ್ನುವಂಥ ದೃಷ್ಟಿ ಒಳಗ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಾಕತ್ತೀವಿ. ನಮ್ಮ ರೈತರಿಗೆ ತೊಂದರೆ ಆಗಬಾರ್ದು, ಆದಷ್ಟು ಬೇಗನೆ ನಮ್ಮ ರೈತರಿಗೆ ತಾವು ಸೂಕ್ತವಾದಂತ ಬೆಳೆ ಹಾನಿಯನ್ನ ಎಕರೆಗೆ 25,000 ರೂಪಾಯಿ ಕೊಡಬೇಕು, ಮತ್ತೆ ನಮ್ಮ ರೈತರ ಒಂದು ಸಾಲವನ್ನು ಮನ್ನಾ ಮಾಡಬೇಕು ಅನ್ನುವಂಥದ್ದು ಇನ್ನೂ ಹಲವು ಬೇಡಿಕೆಗಳನ್ನ ಇಟ್ಕೊಂಡು ನಾವಿವತ್ತು ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿ ಮುಖಾಂತರ ಈ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.